ಆನೇಕಲ್ ತಾಲೂಕಿನ ಬಿದರಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನರಸಾಪುರ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಪೆರಿವಾಳದ ಶ್ರೀ ಯಲ್ಲಮ್ಮ ದೇವಿಯ ದೇವಾಲಯದ 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಭಕ್ತರು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ಜರುಗಿದೆ. ಇನ್ನು ಪೆರಿವಾಳದ ಶ್ರೀ ಯಲ್ಲಮ್ಮ ದೇವಿ ದೇವಾಲಯದ 3ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಸ್ವಾಮಿಗೆ ಸುಪ್ರಭಾತ ಸೇವೆ, ವೇದ ಪಾರಾಯಣ, ಶ್ರೀ ಯಲ್ಲಮ್ಮ ದೇವಿ ತಾರಕ ಹೋಮ, ಮೂಲಮೂರ್ತಿಗೆ ಪಂಚಾಮೃತ ಅಭಿಷೇಕ, ಸ್ವಾಮಿಗೆ ಮತ್ತು ದೇವಾಲಯಕ್ಕೆ ವಿಶೇಷ ಅಲಂಕಾರ, ಅಷ್ಟಬಲಿ, ಗೋಪೂಜೆ, ದರ್ಪಣ ಸೇವೆ, ಮಹಾಮಂಗಳಾರತಿ, ಅನ್ನದಾಸೋಹ ಸೇರಿ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರು ಹಾಗೂ ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ನೆರವೇರಿದೆ. ಹಾಗೆಯೇ ಶ್ರೀ ಮಹದೇವ ಹಾಗೂ ತಂಡದವರಿಂದ ಸುಗಮ ಸಂಗೀತ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಸಾಯಿ ಸರ್ವೋದಯ ಸೇವಾಶ್ರಮದ ಪೀಠಾಧಿಪತಿಗಳು ಆದ ಶ್ರೀ ರಾಮಣ್ಣ ಸ್ವಾಮಿಗಳು ಹಾಗೂ ಶ್ರೀ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಆದ ಶಾಮಣ್ಣ ಸ್ವಾಮೀಜಿಗಳು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ನರಸಾಪುರ ಗ್ರಾಮಸ್ಥರು, ದೇವಸ್ಥಾನದ ಕುಲಸ್ಥರು ಹಾಗೂ ಭಕ್ತರು ಭಾಗವಹಿಸಿದ್ರು.
गणेन रुद्धं एतत्तममनुस्वरूपं गकारपूर्वरूपं स्वाहा गकारमध्यमरूपं अनुस्वारशान्तिरूपं बिन्दुरुत्तररूपं स्वाहा नादस्तन्दानं सगम्यता सन्धिः सैष गणेश विद्या गणगरुजः गायत्री चन्दा स्वाहा गणगरुजः गायत्री चन्दः श्री महागणपति देवता ओम गम गणपति स्वाहा एकदन्ताय विद्महे वक्रतुण्डाय धीमहि तन्नो दन्ति प्रचोदयात् स्वाहा एकदन्तं चतुर्हस्तं वशमं गृहधारणं रथञ्च वरदं हस्ते ब्राह्मणशतध्वजं स्वाहा रक्तं लम्बोदरं शूर्पकण्डकं रक्तवाससं रक्तगन्धानुत्तानं रक्तपुष्टैर्नमोजितं स्वाहा भक्तानकम्पिनं देवं जगद् अरुणवच्युतम् आविर्भूतं चलसादौ हृदयपुरुषात्परं स्वाहा एवं दानयोग्यं तयोगियोगिनां स्वाहा नमो धातपदये नमो घटपदये नमः प्रमदपदये नमस्ते सलम्बोदराय एकदन्ताय विघ्नविनाशने श्रीमद्वासुदेवनमोऽस्तु स्वाहा च महापापात्रमुच्यते स्वाहा सायमदीयानो दिवदगतं पापं नाशयते रातरदीयानो रातगतं पापं नाशयते स्वाहा सायं प्रातः प्रयुञ्जानो पापो पापो भवते रुद्राय नीलकण्ठ शम्भवे अमृतेशाय सर्वाय महादेवाय नमो नमः पंचमांश षष्ठमांश एकादश द्वादश निवारण कुलेन प्रेतशाप बंधुशाप विष्णुशाप ब्राह्मणशाप गुरुशाप कुलदेवशाप कुलदेवी शाप पति पत्नी शाप पुत्र शाप पुत्री शाप सेवक शाप मातामह पितामह शाप वृक्ष शाप सर्प शाप कृमि शाप श्वान शाप मार्जाल शाप वृक्ष शाप समस्त कुलेन ब्रह्महत्या गोहत्या स्त्री हत्या सर्प हत्या ब्रौण हत्या कृमि हत्या प्राणी हत्या जीव हत्या समस्त दोष निवारण आदित्यादि नवग्रह अनुग्रह प्राप्तिरस्तु नवग्रह ಹೋಮಾಂಚ ಕರಿಷ್ಯೆ ಎಷ್ಟು ಮಟ್ಟಿಗೆ ನಾವು ಭಕ್ತಿಯಿಂದ ದೇವರಿಗೆ ಒಂದು ಅಭಿಷೇಕ ಮಾಡಿದೀವೋ ಪೂಜೆ ಮಾಡಿದೀವೋ ಅರ್ಶನ ಕುಂಕುಮ ಏನ್ ಬೇಕೋ ಹೆಂಗ್ ತಾಯಿ ಕೊಟ್ಟಿದೀವೋ ಗೊತ್ತಿಲ್ಲ. ಹಾಗಾಗಿ ನಮ್ಮ ಕೈಗಳಿಂದ ನಮ್ಮ ನಾಲಿಗೆಯಿಂದ ನಮ್ಮ ನೇತ್ರಗಳಿಂದ ನಮ್ಮ ಪಾದಗಳಿಂದ ಈ ಶರೀರದಿಂದ ಆ ದೇವಸ್ಥಾನವನ್ನ ಎಷ್ಟು ಮಟ್ಟಿಗೆ ನಾವು ಪ್ರದಕ್ಷಿಣೆ ಮಾಡಿದ್ದೀವಿ, ಇಲ್ಲಿ ಬಂದು ಕಸ ಗುಡಿಸಿ ರಂಗೋಲಿ ಹಾಕಿ ಇದೆಲ್ಲ ಸೇವೆ ಮಾಡಿದ್ದೀವಿ. ಇದೆಲ್ಲ ಲೆಕ್ಕಾಚಾರ ಈ ನವಗ್ರಹಗಳದ್ದು. ಯಾಕಂದ್ರೆ ನಮ್ಮ ಶರೀರ ತಾಯಿ ಗರ್ಭದಲ್ಲಿದ್ದು 9 ತಿಂಗಳು ಒಂದು ನವಗ್ರಹಗಳ ಆಧಾರಿತವಾಗಿ ಭೂಮಿ ಮೇಲೆ ಬರೋದು. ಅದರಿಂದನೇ ನಮ್ಗೆ ಎಲ್ಲಾ ಕಷ್ಟಗಳು. ಈ ಭೂಮಿಯಲ್ಲಿ ಹುಟ್ಟಿರುವಂತ ಮನುಷ್ಯರು ಮುಸ್ಲಿಮ್ಸ್ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲಾ ವರ್ಗದವರು ಈ ನವಧಾನ್ಯಗಳು ಬಿಟ್ಟು ಬೇರೆ ಆಪ್ಷನ್ ಯಾವುದೂ ಇಲ್ಲ ಊಟ ಮಾಡೋದಕ್ಕೆ. ಈ ನವಧಾನ್ಯಗಳನ್ನೇ ತಿನ್ಬೇಕಂತೆ. ಅವನು ಅಂಬಾನಿ ಆಗ್ಲಿ, ಇನ್ನೊಬ್ರಾಗ್ಲಿ, ಮೋದಿ ಆಗ್ಲಿ, ಈ ಧಾನ್ಯವನ್ನು ಬಿಟ್ಟು ಬೇರೆ ಆಪ್ಷನ್ ಏನಾದ್ರು ಇದೆಯಾ? ಬಂಗಾರ ತಿಂತೀನಿ ನಾನು ಶ್ರೀಮಂತ ಅಂತ ಸಾಧ್ಯನೇ ಇಲ್ಲ. ಮನುಷ್ಯನೇ ಪಂಚಭೂತಗಳ ಆಧಾರಿತ. ನವಾಗ ಆತ್ಮ ರಾಮ ಸಂಕೀರ್ತನೆ ಆಗುತ್ತೋ, ರಾಮನ ನೆನೆಯುತ್ತಾರೋ, ಭಕ್ತಿಯಿಂದ ಆಂಜನೇಯ ಸ್ವಾಮಿಯಲ್ಲಿ ತಾನಾಗೆ ಬರ್ತಾನೆ. ಈಗ ಎಷ್ಟೋ ಜನಕ್ಕೆ ಗೋಲಿ ಸಂಜೀವನ ಸ್ವಾಹ ಓಂ ಭೂ ಸ್ವಾಹ ಅಗ್ನೇಯಂ ನಮಃ ಭೂ ಸ್ವಾಹ ವೈವೇದಂ ನಮಃ ಸ್ವಾಹ ಸೂರ್ಯಂ ನಮಃ ಭೂರ್ಭುವ ಸ್ವಾಹ ಸೀತಂ ನಮಃ ಪೂರ್ಣಾಹುತಿ ಉತ್ತಮಂ ಜುಹೋತಿ. ಅದರಲ್ಲಿ ಎಲ್ಲ ಲಾಸ್ಟ್ ಅಲ್ಲೇ ಎಲ್ಲರೂ ಕೈ ಕೊಡಲ್ಲ, ತಗೊಳ್ಳಿ ಸರ್. ಒಳಗಡೆ ಹೋಗಿ
ಹಿರಿಯರಿಗೆ 10 ನಮಸ್ಕಾರವೋ, ದಶಾವತಾರಗಳಿಗೆ 11ನೇ ನಮಸ್ಕಾರವೋ, ಮಹಾಗಣಪನಿಗೆ ಮತ್ತೊಂದು ನಮಸ್ಕಾರವೋ, ಸುಬ್ರಹ್ಮಣ್ಯೇಶ್ವರನಿಗೆ ಮತ್ತೊಂದು ನಮಸ್ಕಾರವೋ, ಅಯ್ಯಪ್ಪ ಸ್ವಾಮಿಗೆ ಮತ್ತೊಂದು ನಮಸ್ಕಾರವೋ, ಮದ್ದೂರಮ್ಮ ದೇವಿಗೆ ಮತ್ತೊಂದು ನಮಸ್ಕಾರವೋ, ಕರುಮಾರಿಯಮ್ಮ ದೇವಿಗೆ ಮತ್ತೊಂದು ನಮಸ್ಕಾರವೋ, ಮಗದೊಂದು ನಮಸ್ಕಾರ, ಪೆರಿಯಾಳ ಯಲ್ಲಮ್ಮ ದೇವಿಗೆ ನಿನ್ನ ನಾಮ ಮಂಗಳ, ನಿನ್ನ ಪೂಜೆ ಮಂಗಳ, ನೀನೇ ಸರ್ವಮಂಗಳ. ಜೋರಾಗಿ ಹೇಳಿದ್ರು. ಸ್ವಾಮಿ ದೇವನೇ ಲೋಕಪಾಲನೆ ತೇ ನಮೋಸ್ತು ನಮೋಸ್ತು ದೇ. ಕಾವರಿಲ್ಲರು ನಿನ್ನ ಬಿಟ್ಟರೆ, ಸೂರ್ಯನೇ ಜಗದೀಶನೇ ನಮೋ ನಮಃ. ಬಲಗಡೆ ಮೋಸಟಿ ಸೂತ್ರಿ ಎಲ್ಲರೂ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರತಾನಿ ಚಾತಾನಿ ತನ್ನರಿಷಂತಿ ಪ್ರದಕ್ಷಿಣ ಪದೇ ಪದೇ ಪಾಪೋ ಹಂಬಾಂ ಕರ್ಮಾಹಂ ಪಾಪಾತ್ ಸಂಭವ ತ್ರೈಮಾಂ ಕೃಪಯಾದೇವ ಶರಣಾಗತ ವತ್ಸ ಲಲಿತಾಂ ಶರಣಾಸಿ ತಮೇವ ಶರಣಮ ತಸ್ಮಾತ್ ಕರಣ ಭಾವೇನ ರಕ್ಷ ರಕ್ಷೋ ಶ್ರೀ ಭಗವತಿ ಶ್ರೀ ಪೆರಿಯಾಳದ ಯಲ್ಲಮ್ಮ ದೇವಿ ಪರಬ್ರಹ್ಮಣೇ ನಮೋ ನಮಃ. ಸರ್ವಂ ಶ್ರೀ ರಾಮಕೃಷ್ಣಾರ್ಪಣಮಸ್ತು. ಒಳಗಡೆ ಸಮರ್ಪಣೆ ಮಾಡಿ. ಧ್ರುವಂತೆ ರಾಜವರ್ಣೋ ಧ್ರುವಂತೆ ಬೃಹಸ್ಪತಿ ಧ್ರುವಂತೆ ಸಾಂಕೇತರಾಸಂ ಭಾರತಾಂ.
ಎನ್ನುವ ಬಲೆಗೆ ಮನವು ಸಿಲುಕಿದೆ, ಹೀನ ಗುಣಕ್ಕೆ ದಾಸನಾಗಿ ನೊಂದು ಬಳಲಿದೆ. ಆಸೆ ಎನ್ನುವ ಬಲೆಗೆ ಮನವು ಸಿಲುಕಿದೆ, ಹೀನ ಗುಣಕ್ಕೆ ದಾಸನಾಗಿ ನೊಂದು ಬಳಲಿದೆ. ಎಲ್ಲಿ ಹುಡುಕಲಿ ಅಮ್ಮ, ಎಲ್ಲಿ ಹುಡುಕಲಿ ಸೌಖ್ಯನಾಗಿ ನೆಮ್ಮದಿಯನು ಎಲ್ಲಿ ಹುಡುಕಲಿ, ಎಲ್ಲಿ ಹುಡುಕಲಿ ಅಮ್ಮ, ಎಲ್ಲಿ ಹುಡುಕಲಿ ಸೌಖ್ಯನಾಗಿ ನೆಮ್ಮದಿಯನು ಎಲ್ಲಿ ಹುಡುಕಲಿ. ಮೋಹ ಎನ್ನುವ ಗುಣವು ತನುವ ತಪ್ಪಿದೆ, ಮಾತೆಯನ್ನು ನೆನೆವ ಮನವು ಮೌನ ಧರಿಸಿದೆ. ಮೋಹ ಎನ್ನುವ ಗುಣವು ತನುವ ತಪ್ಪಿದೆ.
ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯೇತಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಓಂ ಅಸತೋಮ ಸಿದ್ಧಗಮಯ ಸಮತೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಸಹನಾವತು ಸಹನಪುನತ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ದೇವಿ ದೇವಿ ನಾರಾಯಣಿ ನಮಸ್ತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ. ಪ್ರಥಮಾರ್ಧದಲ್ಲಿ ಆದಿಶಕ್ತಿ ಪರಿವಾಳದ ಯಲ್ಲಮ್ಮ ದೇವಿಯ ಪಾದಾರವನ್ನು ಪಣಮಿಟ್ಟು ಈ ದಿನ ನರಸಾಪುರ ಗ್ರಾಮದಲ್ಲಿ ವಿಶೇಷವಾದಂಥ ಪರಿವಾಳ ಯಲ್ಲಮ್ಮ ದೇವಿಯ 3ನೇ ವಾರ್ಷಿಕ ಮಹೋತ್ಸವ ಸಮಾರಂಭವನ್ನು ಸಮಸ್ತ ನಾಗರಿಕ ಬಂಧುಗಳ ಒಂದು ಸಮ್ಮುಖದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಸ್ಥಿತರಿರುವಂತ ಎಲ್ಲ ಸದ್ಭಕ್ತರ ಹೃದಯ ಕಮಲಗಳಿಗೆ ವಂದಿಸುತ್ತಾ, ಆತ್ಮೀಯ ಭಕ್ತ ಮಹಾಶಯರೇ, ಈ ವಿಶೇಷವಾದಂಥ ದೈವಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಮಲ್ಲಿರುವಂಥ ವಿಶೇಷವಾದಂಥ ದೈವತ್ವವನ್ನು ಇಮ್ಮಡಿಗೊಳಿಸ್ಕೊಳ್ಳೋದಕ್ಕೋಸ್ಕರನೇ ನಮ್ಮ ಪೂರ್ವಿಕರು ಅನಾದಿ ಕಾಲದಿಂದನೂ ಸಹ ಈ ದೈವಿಕ ಕಾರ್ಯಕ್ರಮಗಳ ಒಂದು ಆಚರಣೆ ಅನುಷ್ಠಾನವನ್ನು ಅಳವಡಿಸ್ಕೊಂಡು ಬರ್ತಾ ಇರೋದು. ಯಾವಾಗ ನಾವು ದೈವ ದ್ವಿಜ ಗುರು ಪ್ರಾಜ್ಞಾ ಪೂಜನಂ ಸ್ವಚ್ಛಮರ್ಚಮಂ ಬ್ರಹ್ಮಚರ್ಯ ಅಹಿಂಸಂಚ ಶರೀರಂ ತಪೋಚ್ಯತೆ ಅಂತ ಹೇಳ್ತೈತೆ. ನಾವು ಫಸ್ಟ್ ನಾವು ದೈವಕ್ಕೆ ಕೃತಜ್ಞತರಾಗಿರಬೇಕು. ಯಾಕಂದ್ರೆ ಆ ದೈವ ಈ ಪ್ರಕೃತಿನಲ್ಲಿ ಪಂಚಭೂತಗಳನ್ನು ಸೃಷ್ಟಿ ಮಾಡಿ ಸಮಸ್ತವಾದಂತ ಪ್ರಾಣಿ ಸಂಕುಲಗಳನ್ನು ಪೋಷಣೆ ಮಾಡೋದಕ್ಕೆ ಪ್ರಥಮವಾಗಿ ಆ ದೈವಕ್ಕೆ ನಾವೇನ್ ಮಾಡ್ಬೇಕು? కృతజ్ఞత సల్లిసోదే పూజే. పరమాత్మని పూజించు, పెద్దల్ని సేవించు, దీనుల్ని ప్రేమించు, ಧರ್ಮವನ್ನು ಪಾಲಿಂಚು, ಕರ್ಮವನ್ನು ತ್ಯಜಿಂಚು ಅಂತ ಹೇಳ್ತೈತೆ. ನಾವು ಏನಕ್ಕೆ ಭಗವಂತನನ್ನು ಯಾವಾಗ ನಾವು ಆ ಚೈತನ್ಯ ನಿರಾಕಾರ ನಿರ್ವಿಕಲ್ಪ ನಿರ್ಗುಣಾತೀತ ಸಚ್ಚಿತ ಅನಂತ ಚೇತನ ಸ್ವರೂಪಿಯಾದಂತ ಪರಮಾತ್ಮನನ್ನು ನಾವು ಯಾವಾಗ ನಾವು ಪೂಜಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವೋ ಆವಾಗ ನಮ್ಮಲ್ಲಿ ಏನಾಗ್ತೈತೆ? ತನು ಶುದ್ಧವಾಗ್ತೈತೆ, ಮನ ಶುದ್ಧವಾಗ್ತೈತೆ, ಧನ ಶುದ್ಧವಾಗ್ತೈತೆ. ಆ ದೋಷ ರಹಿತವಾದಂತ ಶ್ರೇಷ್ಠವಾದಂತ ಜೀವನ ಶೈಲಿನ ಒಂದು ಪರಿಕ್ರಮವನ್ನು ಪರಿಪಾಲನೆ ಮಾಡುವಂತ ಒಂದು ಸ್ಥಿತಿಯನ್ನ ನಾವು ನಿರ್ಮಾಣ ಮಾಡ್ಕೊಂಡಂಗಾಗ್ತೀವಿ. ಅದಕ್ಕೋಸ್ಕರನೇ ನಾವು ಎಲ್ಲಿ ದೇವರು ನಮ್ಮ ಕಣ್ಣು ಕಾಣೋದಕ್ಕೆ ಯಾಕೆ ಕಾಣದ ದೇವರನ್ನು ಕಾಣುವಂತ ಮಾಡಿದ್ರಂದ್ರೆ ಆ ಭಯ ಭಕ್ತಿಪೂರ್ವಕವಾಗಿ ಬದಲಾವಣೆ ತಂದುಕೊಂಡು ವಿಶೇಷವಾದಂತ ಮಾನವೀಯತೆಯ ಮೌಲ್ಯಗಳನ್ನ ವೃದ್ಧಿಸ್ಕೊಂಡು ಶ್ರೇಷ್ಠವಾದಂತಹ ನಡೆ ನುಡಿ ಆಚಾರ ವಿಚಾರನ ವೃದ್ಧಿಸ್ಕೊಂಡು ಸಮಾಜಕ್ಕೆ ಶ್ರೇಷ್ಠನಾದಂತ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಶ್ರೇಷ್ಠವಾದಂತ ಬದುಕಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ನಮ್ಮ ಪೂರ್ವಿಕರು ಏನ್ ಮಾಡಿದ್ರು? ಆ ಕಾಣದ ಒಂದು ದೈವವನ್ನು ಏನು ಗುಡಿ ಗೋಪುರ ಮಠ ಮಂದಿರಗಳ ರೂಪ ನಿರ್ಮಾಣ ಮಾಡಿ ಅದರಲ್ಲಿ ಆ ಸ್ವರೂಪವನ್ನು ಸೃಷ್ಟಿ ಮಾಡಿ ಆ ಸ್ವರೂಪಕ್ಕೆ ಏನ್ ಮಾಡಿದ್ರು? ವಿಶೇಷವಾದಂತ ಭಯ ಭಕ್ತಿಪೂರ್ವಕವಾದಂತ ಸೇವಾ ಕೈಂಕರ್ಯಗಳನ್ನ ನಿರ್ವಹಿಸ್ಕೊಳ್ತಾ ಬಂದ್ರು. ಆವಾಗ ಆ ಸೇವಾ ಕೈಂಕರ್ಯಗಳನ್ನ ನಾವು ನಿರ್ವಹಿಸ್ತಾ ಇದ್ದಾಗ ಏನಾಗ್ತೈತೆ? ನಮಗೆಲ್ಲೋ ಒಂದ್ ಕಡೆ ಅಮಿತವಾದಂತ ಆನಂದ ಪರವಶರಾಗ್ತೀವಿ. ಬಾಹ್ಯ ಪ್ರಾಪಂಚಿಕವಾದಂತ ವ್ಯವಸ್ಥೆನ ಮರಿತೀವಿ.
ಶುಭ ಶುಕ್ರವಾರ ಪಂಚಮಿ ದಿನ ಇವತ್ತು. ಈ ಪೆರಿವಾಳದ ಯಲ್ಲಮ್ಮ ದೇವಸ್ಥಾನ ಪ್ರತಿಷ್ಠಾಪನೆಗೊಂಡು ಇವತ್ತಿಗೆ 3ನೇ ವರ್ಷ ಪೂರ್ಣಗೊಂಡು 3ನೇ ವರ್ಷದ ಆರಾಧನಾ ಮಹೋತ್ಸವವನ್ನು ವಿಶೇಷವಾಗಿ ವಿಜೃಂಭಣೆಯಿಂದ ನರಸಾಪುರ ಗ್ರಾಮದಲ್ಲಿ ಎಲ್ಲ ಭಕ್ತರ ಸಮ್ಮುಖದಲ್ಲಿ ವಿಶೇಷವಾಗಿ ಪೂಜಾ ಪುನಸ್ಕಾರಗಳು ಜರುಗಿತು. ಎಲ್ಲ ಈ ದೇವಸ್ಥಾನದ ಎಲ್ಲ ಕುಲಬಾಂಧವರು, ಎಲ್ಲ ಗ್ರಾಮಸ್ಥರು ಈ ಗ್ರಾಮ ದೇವತೆಗೆ ವಿಶೇಷವಾಗಿ ಸೇವೆ ಮಾಡಿ ತನುಬನ ಧನ ಸಹಾಯ ಮಾಡಿ ಈ ಸೇವೆ ಹೋಮ ಹವನಾದಿಗಳನ್ನು ವಿಶೇಷವಾಗಿ ನಡೆಸ್ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಈ ದೇವಿ ಯಲ್ಲಮ್ಮ ದೇವಿ ಆಯುರ ಆರೋಗ್ಯ ಐಶ್ವರ್ಯ ಸಕಲ ಇಷ್ಟಾರ್ಥ ಕಾಮ್ಯಗಳನ್ನು ಪೂರೈಸಿ ಈ ವರ್ಷ ಈ ಧರೆಗೆ ಉನ್ನತವಾದ ಮಳೆ ಆಗಿ ಬೆಳೆ ಆಗಿ ರೈತರೆಲ್ಲ ಸಮೃದ್ಧಿಯಾಗಿ ಬೆಳಗಲಿ. ಈ ಲೋಕ ಕಲ್ಯಾಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ವರ್ಷ ನಡೆಸೋ ರೀತಿ ಈ ವರ್ಷ ಕೂಡ ಈ ಪೆರಿವಾಳದ ಯಲ್ಲಮ್ಮ ದೇವಿಯ 3ನೇ ವರ್ಷದ ಪೂಜಾ ವಾರ್ಷಿಕ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜನೆಗೊಂಡಿದ್ದು ವಿಶೇಷವಾಗಿ ಸಂಪೂರ್ಣಗೊಂಡಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಎಲ್ಲ ಕುಲಬಾಂಧವರು ಸಹಕರಿಸಿದ್ದಾರೆ. ಎಲ್ಲ ಕುಲಬಾಂಧವರು ನಿಂತ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮತ್ತು ಈ ಗ್ರಾಮದಲ್ಲಿರೋ ಎಲ್ಲ ಗ್ರಾಮಸ್ಥರು ಭಕ್ತರು ನೆಲೆಗೊಂಡು ಈ ಕಾರ್ಯಕ್ರಮನ ವಿಶೇಷವಾಗಿ ನಡೆಸ್ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ವಿಶೇಷವಾಗಿ ಅನ್ನದಾನ ಸಂತರ್ಪಣೆಯನ್ನು ಅನ್ನಪ್ರಸಾದ ಸೇವೆಯನ್ನು ಬಾಗೂರು ರಾಮಣ್ಣವರು ನಡೆಸ್ಕೊಟ್ಟಿದ್ದಾರೆ. ಮತ್ತು ಈ ಗ್ರಾಮದ ಅಧ್ಯಕ್ಷರು ಬಿದಿರುಗುಪ್ಪೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅನುಪಮ ನಾರಾಯಣ್ ಅವರು ಈ ಕಾರ್ಯಕ್ರಮದ ಹೂವಿನ ಅಲಂಕಾರ ಮಾಡಿಸ್ಕೊಟ್ಟಿದ್ದಾರೆ. ಮುಗಳೂರು ಗ್ರಾಮದ ಅಬ್ಬಯ್ಯಣ್ಣವರು ಮತ್ತು GB ಗ್ರಾಮದ ಈ ದೇವಸ್ಥಾನದ ಕುಲಬಾಂಧವರು ಎಲ್ಲ ಬಾಗೂರು ಹೊಸಳ್ಳಿ ಎಲ್ಲರೂ ಸೇರಿ ಈ ಗ್ರಾಮದ ದೇವತೆಯನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ರಿಗೂ ಆಯುರಾರೋಗ್ಯ ಐಶ್ವರ್ಯ ಸಕಲ ಸಂಪತ್ತು ಸಿಗಲಿ, ಕುಟುಂಬಗಳೆಲ್ಲ ವೃದ್ಧಿ ಆಗಲಿ, ಕುಟುಂಬಗಳಲ್ಲಿ ಅನೋನ್ಯತೆ ವೃದ್ಧಿ ಆಗಲಿ, ಮಳೆ ಬೆಳೆ ಸಮೃದ್ಧಿಯಾಗಿ ಬೆಳಗಲಿ ಅಂತ ಹೇಳ್ತಾ ಎಲ್ರಿಗೂ ಇಷ್ಟಾರ್ಥ ಕಾಮ್ಯ ಪೂರೈಸಲಿ ಅಂತ ಹೇಳ್ತಾ ವಂದನೆಗಳು, ಧನ್ಯವಾದಗಳು. ಗುರುಕೃಪಾ ಕಟಾಕ್ಷ ಪ್ರಾಪ್ತಿರಸ್ತು. ಬಿದಿರುಗುಪ್ಪೆ ಗ್ರಾಮ ಪಂಚಾಯತಿ 5ನೇ ವಾರ್ಡ್ ನರಸಾಪುರದಲ್ಲಿ ಶ್ರೀದೇವಿ ರೇಣುಕಾ ಯಲ್ಲಮ್ಮ ದೇವಿಯ ವಾರ್ಷಿಕೋತ್ಸವವನ್ನು ಈ ಗ್ರಾಮದ ಎಲ್ಲ ಕುಲಬಂಧವರು ಗ್ರಾಮಸ್ಥರು ಎಲ್ಲರೂ ಸೇರಿ ಎಲ್ಲ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಮಾಡಿ ಈ ಗ್ರಾಮಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿ ಈ ದೇವಿಗೆ ಕೃಪೆಗೆ ಪಾತ್ರರಾಗಿರುವಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಗುರುದೇವ್. ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ವಿಶೇಷವಾಗಿ ನರಸಾಪುರದಲ್ಲಿ ನಡೆಸಿರುವಂತಹ ಶ್ರೀ ಪೆರಿಯಾಳದ ಯಲ್ಲಮ್ಮ ದೇವಿಯ 3ನೇ ವರ್ಷದ ವಾರ್ಷಿಕ ಮಹೋತ್ಸವವನ್ನು ಆ ತಾಯಿಯೇ ಕರೆಸಿ ಎಲ್ಲರನ್ನೂ ಶಾಸ್ತ್ರೋಕ್ತವಾಗಿ ಶ್ರೀ ವೈಷ್ಣವ ರೀತ್ಯ ಪಾಂಚರಾತ್ರ ಆಗಮೋಕ್ತ ಈ ಒಂದು ಪೂಜಾ ಕೈಂಕರ್ಯವನ್ನು ಪರಿಪೂರ್ಣವಾಗಿ ಶಾಸ್ತ್ರೋಕ್ತವಾಗಿ ಮಾಡಿಸಿಕೊಂಡಾಳೆ. ವಿಶೇಷ ಅಲಂಕಾರ ಸೇವೆ, ದುರ್ಗಾದೇವಿ ಹೋಮ, ಆದಿತ್ಯಾದಿ ನವಗ್ರಹ, ಮಹಾಗಣಪತಿ, ನರಸಿಂಹಸ್ವಾಮಿ ಹೋಮ ಸಹಿತವಾಗಿ ವಿಶೇಷವಾಗಿ ಈ ಸೇವೆಯನ್ನು ಸಲ್ಲಿಸಿಕೊಂಡಿದ್ದಾಳೆ. ಹಾಗಾಗಿ ಆ ತಾಯಿಯ ಅನುಗ್ರಹ ಸದಾಕಾಲ ಎಲ್ಲರಿಗೂ ವೀಕ್ಷಕರಿಗೂ ಇರಲೆಂದು ಭಕ್ತಿಪೂರ್ವಕವಾಗಿ ಆ ತಾಯಿಯ ಒಂದು ಅನುಗ್ರಹ ಸದಾಕಾಲ ಇರಲೆಂದು ಭಾವಿಸುತ್ತಾ ಜೈ ಶ್ರೀ ಯಲ್ಲಮ್ಮ ದೇವಿ.